ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲಿ ಯಶಸ್ಸು, ಕೀರ್ತಿ ಹಾಗೂ ಸೌಭಾಗ್ಯ ಇವೆಲ್ಲವೂ ಇದೆ ಅಂತ ನಿನಗೆ ಅನ್ನಿಸುತ್ತೋ, ತೇಜಸ್ಸು, ಸೌಭಾಗ್ಯ ಹಾಗೂ ಒಂದು ಶಕ್ತಿ, ತೇಜಸ್ಸು, ಇಂಥದ್ದು ಚೈತನ್ಯ, ಇವೆಲ್ಲವೂ ಎಲ್ಲಿ ಎಲ್ಲಿ ಇದೆ ಅಂತ ನಿನಗೆ ಅನಿಸುತ್ತೋ ಅದೆಲ್ಲವೂ ಕೂಡ ನಾನೇ. ಅಲ್ಲೆಲ್ಲ ನಾನಿದ್ದೇನೆ ಅನ್ನೋದನ್ನು ನೀನು ತಿಳಿದುಕೋ. ಮತ್ತು ಅದೆಲ್ಲ ಕೂಡ ನನ್ನ ತೇಜಸ್ಸಿನಿಂದಲೇ ಆಗಿರುವುದು ಅನ್ನೋದನ್ನು ಕೂಡ ತಕ್ಷಣ ಅರ್ಥ ಮಾಡಿಕೊ. ಹೀಗಾಗಿ ನಮಗೆ ಬಹಳ ಚೆನ್ನಾಗಿರುವಂಥದ್ದು ಏನೇ ಒಂದು ಕಂಡರೂ ಅಲ್ಲಿ ಕೃಷ್ಣನನ್ನು ನಾವು ನೆನಪಿಸಿಕೊಳ್ಳಬೇಕು, ಕಾಣಬೇಕು. ಭಗವಂತನದೇ ಅಬ್ಬಾ ಎಷ್ಟು ಚೆನ್ನಾಗಿದ್ದಾರೆ ಯಾರು ಅಂತಂದರೆ ಇವರು ನನ್ನವರಾಗಬೇಕು, ಬೇರೆಯವರನ್ನು ಮಾತೇ ಆಡಿಸಬಾರ್ದು ಅನ್ನೋಂಥ ಒಂದು ಭಾವನೆಯನ್ನು ತಾಳುವುದಕ್ಕೆ ಬದಲು ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿಯನ್ನು ಮಾಡಿದ್ದಾನೆ, ಭಗವಂತನ ವರ ಪ್ರಾಪ್ತಿ ಇವರಿಗೆ ಕೃಷ್ಣ ಎಲ್ಲರನ್ನೂ ಕಾಪಾಡು ಅಂತ ಹೇಳಿ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ಆ ರೀತಿಯಾಗಿ ಜೀವನವನ್ನು ನಡೆಸಬೇಕೇ ಹೊರತು ಎಲ್ಲಿ ಯಾವುದಿದೆಯೋ ಅದನ್ನೆಲ್ಲದನ್ನು ನನ್ನದಾಗಬೇಕು ಅನ್ನುವಂತಹ ಲೋಭಕ್ಕೆ ಬಿದ್ದರೆ ಈ ಸೃಷ್ಟಿಯಿಂದ ನಮಗೆ ಆಗುವಂತಹ ಅನಾಹುತಗಳ ಪರಿಕಲ್ಪನೆ ಕೂಡ ನಮಗೆ ಇರೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಎಲ್ಲವೂ ಭಗವಂತನ ರೂಪಗಳೇ, ಭಗವಂತನ ಚೈತನ್ಯವೇ ಅಲ್ಲಿದೆ.